ನಮಸ್ಕಾರ, ಹೇಗಿದ್ದೀರಾ ಎಲ್ಲ ನಮ್ಮ ತಿಂಡಿ ಮಂದಿ ಎಲ್ರಿಗೂ ಕೂಡ ಸ್ಪೈ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದ ಲಕ್ನೋ ವರ್ಸಸ್ ಡೆಲ್ಲಿ ಮ್ಯಾಚ್ನ ನಡುವೆ ಡೆಲ್ಲಿ ತಂಡ ಟಾಸ್ ವಿನ್ ಆಗಿ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಮೊದಲನೇದಾಗಿ ನಾವು ಡೆಲ್ಲಿಗೆ ಕಂಗ್ರಾಟ್ಸ್ ಅನ್ನ ಹೇಳೋಣ. ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಸೋಲಿಗೆ ಪ್ರಮುಖ ಕಾರಣವೇನು ಗೊತ್ತಾ? ಮತ್ತೆ ಸಂಜೀವ್ ಗೋಯಾಂಕ ಪ್ಲೇಯರ್ಸ್ ಗಳ ಮೇಲೆ ಎಗರಾಡಿದ್ದಾರೆ, ಅದು ಕೂಡ ರಿಷಬ್ ಪಂತ್ ಮೇಲೇನೆ. ಇದಕ್ಕೆ ಪ್ರಮುಖ ಕಾರಣವೇನು ಸೋಲಿಗೆ, ಹಾಗೆ ಸಂಜೀವ್ ಗೋಯಾಂಕ ಅವರ ಈ ವರ್ತನೆಗೆ? ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ಲಕ್ನೋ ಸೂಪರ್ ಜೈಂಟ್ಸ್ ನ ಹೋಮ್ ಗ್ರೌಂಡ್ ನ ಸ್ಟೇಡಿಯಂ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಏನಿದೆ ನೋಡಿ, ಈ ಸ್ಟೇಡಿಯಂ ಬಂದ್ಬಿಟ್ಟು ಇಲ್ಲಿ 150+ ಸ್ಕೋರ್ ಬಂತು. ಅಂದ್ರೆ ಟೀಮ್ ಡಿಪೆಂಡ್ ಮಾಡಬಹುದಂತ ಸ್ಕೋರ್ ಆಗಿದೆ. ಏಕೆಂದ್ರೆ ಇದು ಹೈಯೆಸ್ಟ್ ಸ್ಕೋರ್ ಬರುವಂತ ಪಿಚ್ ಅಲ್ಲ, ಇದು ಫಸ್ಟ್ ಆಫ್ ಆಲ್ ಬೌಲಿಂಗ್ ಪಿಚ್. ಹಾಗಾಗಿ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ಬಂದ್ಬಿಟ್ಟು ರನ್ ಅನ್ನೇ ಗಳಿಸೋದಕ್ಕೆ ಆಗಲಿಲ್ಲ. ಮಿಚೆಲ್ ಮಾರ್ಚ್ ಮತ್ತೆ ಅಬ್ದುಲ್ ಸಮದ್ ಅವರನ್ನ ಬಿಟ್ರೆ ಬೇರೆ ಯಾರು ಕೂಡ 30+ ಹೋಗ್ಲಿ 20+ ರನ್ ಅನ್ನು ಕೂಡ ಲಕ್ನೋ ಬ್ಯಾಟ್ಸ್ಮನ್ ಗಳಿಗೆ ಗಳಿಸೋದಕ್ಕೆ ಆಗಲ್ಲ. ಸ್ವತಃ ಕ್ಯಾಪ್ಟನ್ ಆದಂತಹ ರಿಷಬ್ ಪಂತ್ ಅವರು ಕೂಡ ಬಂದಷ್ಟೇ ವೇಗದಲ್ಲಿ ಹೋದ್ರು. ಇನ್ನು ವೆಸ್ಟ್ ಇಂಡೀಸ್ ನ ದೈತ್ಯ ನಿಕೋಲಸ್ ಪೂರನ್ ಇವರು ಕೂಡ ಎಷ್ಟು ಬೇಗ ಬಂದ್ರು ಅಷ್ಟು ಬೇಗ ಮತ್ತೇನೆ ಪೆವಿಲಿಯನ್ಗೆ ಹೋದ್ರು. ಡೆಲ್ಲಿ ತಂಡದ ಬೌಲರ್ ಆಗಿರುವಂತಹ ಸೌತ್ ಆಫ್ರಿಕನ್ ಲುಂಗಿ ಎಂಗಿಡಿ ಇವರು ಕೂಡ 3 ವಿಕೆಟ್ ಅನ್ನ ಕಿತ್ತಿ ಸಂಭ್ರಮಿಸಿದರು. ಇವರಿಗೆ ಸಾಥ್ ನೀಡಿದಂತ ನಟರಾಜನ್, ಹೌದು ಸ್ನೇಹಿತರೆ, ನಟರಾಜನ್ ಅವರು ಕೂಡ ನಿನ್ನೆ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡಿದ್ರು. ಇವರು ಕೂಡ 3 ವಿಕೆಟ್ ಗಳನ್ನ ಕಿತ್ತಿ ಕೂಡ ಸಂಭ್ರಮಿಸಿದ್ರು. ಇನ್ನು ನಮ್ಮ ಕುಲ್ದೀಪ್ ಯಾದವ್, ಸ್ಪಿನ್ ನ ಮೋಡಿಗಾರನೇ ಅಂತ ಹೆಸರುವಾಸಿಯಾಗಿರುವಂತ ಕುಲ್ದೀಪ್ ಯಾದವ್ ಅವರು ಕೂಡ 2 ವಿಕೆಟ್ ಗಳನ್ನ ಕಿತ್ತಿ ಸಂಭ್ರಮಿಸಿದ್ರು. ಇವರ ಜೊತೆಗೆ ಅಕ್ಷರ್ ಪಟೇಲ್, DC ತಂಡದ ಕ್ಯಾಪ್ಟನ್, ಇವರು ಕೂಡ 1 ವಿಕೆಟ್ ಗಳನ್ನ ಕೂಡ ಕಿತ್ತಿದರು. ಹಾಗಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಗೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅವರ ಬ್ಯಾಟಿಂಗ್ ಅನ್ನ ಕೊಲ್ಯಾಪ್ಸ್ ಮಾಡಿಬಿಟ್ರು ಡೆಲ್ಲಿ ತಂಡದ ಬೌಲರ್ಸ್ ಗಳು. ಲಕ್ನೋ ಸೂಪರ್ ಜೈಂಟ್ಸ್ ತಂಡ 18.4 ಓವರ್ಗೆ 10 ವಿಕೆಟ್ ಗಳನ್ನ ಕಳೆದುಕೊಂಡು ಅಂದರೆ ಆಲ್ ಔಟ್ ಆಗಿ ಕೇವಲ 141 ರನ್ ಮಾತ್ರ ಗಳಿಸೋದಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ಬಂದ್ಬಿಟ್ಟು ಸಾಧ್ಯವಾಯಿತು. ಡೆಲ್ಲಿ ತಂಡಕ್ಕೂ ಶಾಕ್ ನೀಡಿದ ಮೊಹಮ್ಮದ್ ಶಮಿ. ಹೌದು ಸ್ನೇಹಿತರೆ, ಡೆಲ್ಲಿ ತಂಡವು ಕೂಡ ಇದು 140+ ಸ್ಕೋರ್ ಅನ್ನ ಈಸಿಯಾಗಿ ಚೇಸ್ ಮಾಡೋದಕ್ಕೆ ಆಗಿಲ್ಲ. ಮೊದಲ ಬಾಲ್ ನಲ್ಲೇ ವಿಕೆಟ್ ಕಿತ್ತು KL ರಾಹುಲ್ ಅವರನ್ನ ಪೆವಿಲಿಯನ್ಗೆ ಕಳಿಸಿದ ಮೊಹಮ್ಮದ್ ಶಮಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಬಾಲ್ಗೆ KL ರಾಹುಲ್ ಅವರ ಕ್ಯಾಚ್ ಕೊಟ್ಟು KL ರಾಹುಲ್ ಅವರು ಬಂದ್ಬಿಟ್ಟು ಡಗ್ಔಟ್ಗೆ ಹೋಗ್ತಾರೆ. ಇವರು ತುಂಬಾನೇ ಬೇಜಾರವಾಗಿದ್ರು ನಿನ್ನೆ ನಡೆದ ಮ್ಯಾಚ್ ನಲ್ಲಿ. ನೀವು ಕೂಡ ನೋಡಿರ್ಬೋದು ಅನ್ಸುತ್ತೆ ಲೈವ್ ನಲ್ಲಿ. ಇನ್ನು ಶ್ರೀಲಂಕಾದ ಪ್ಲೇಯರ್ ಆಗಿರುವಂತಹ ಪತುಮ್ ನಿಸಾಂಕ ಇವರು ಕೂಡ ಬಂದಷ್ಟೇ ವೇಗದಲ್ಲೇ ಮತ್ತೆ ಪೆವಿಲಿಯನ್ ಹತ್ತ ಹೋಗ್ಬೇಕಾಯ್ತು. ಇನ್ನು ನಿತೀಶ್ ರಾಣಾ ಅವರು ಕೂಡ ಇವರು ಕೂಡ ರನ್ ಅನ್ನ ಕೇವಲ ಡಬಲ್ ಡಿಜಿಟ್ಗೆ ಇವರು ಕೂಡ ಗಾನ್ ಕೇಸ್ ಆದ್ರು. ಡೆಲ್ಲಿ ತಂಡವು ಕೂಡ ಪವರ್ ಪ್ಲೇ ನಲ್ಲಿ ತುಂಬಾನೇ ಸಂಕಷ್ಟ ಅನುಭವಿಸಿತ್ತು. ಕೇವಲ 41 ರನ್ಗೆ ಬಂದ್ಬಿಟ್ಟು ಇವ್ರದ್ದು 4 ವಿಕೆಟ್ ಗಳು ಕೂಡ ಕಳ್ಕೊಂಡಿದ್ರು. ಡೆಲ್ಲಿ ತಂಡ ಪವರ್ ಪ್ಲೇ ನಲ್ಲಿ ಇನ್ನೇನು ಸೋತೆ ಬಿಡ್ತಾರೆ ಅನ್ನುವಂತ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು. ಆದರೆ ಸಮೀರ್ ರಿಜ್ವಿ ಮತ್ತೆ ಟ್ರಿಸ್ಟನ್ ಸ್ಟಬ್ಸ್ ಅವರು ಬಂದ್ಬಿಟ್ಟು ಇವರಿಬ್ರು ನಿಂತ್ಕೊಂಡು ನಿಧಾನಗತಿಯ ಆಟವನ್ನ ಆಡ್ತಾ ಪಾರ್ಟ್ನರ್ಶಿಪ್ ಅನ್ನ ಬೆಳೆಸ್ತಾ ಸಮೀರ್ ರಿಜ್ವಿ ಅವರು ಕೂಡ 70+ ರನ್ ಅನ್ನ ಹೊಡೆದ್ರು. ಇನ್ನು ಟ್ರಿಸ್ಟನ್ ಸ್ಟಬ್ಸ್ ಅವರು ಬಂದ್ಬಿಟ್ಟು ಇವರಿಗೆ ಸಾಥ್ ನೀಡುತ್ತಾ ಒಂದು ಕಡೆ ಎಂಡಲ್ಲಿ ಪೆವಿಲಿಯನ್ಗೆ ಕಚ್ಕೊಂಡು ನಿಂತು ಬಿಟ್ಟಿದ್ರು. ಹಾಗಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಇವರು ಇನ್ನೂ 3 ಓವರ್ ಇರುವಾಗಲೇ ಬಂದ್ಬಿಟ್ಟು ಡೆಲ್ಲಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ರು. ಇದರಲ್ಲಿ ಗೆಲುವು ಬಂದ್ಬಿಟ್ಟು ಸಮೀರ್ ರಿಜ್ವಿ ಅವ್ರದ್ದು ಆಗಿದೆ. ಹೌದು ಸ್ನೇಹಿತರೆ, ಜೊತೆಗೆ ಡೆಲ್ಲಿ ತಂಡಕ್ಕೆ ಇವತ್ತು ಗೆಲುವು ಸಿಕ್ಕಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಇವರು ಸಮೀರ್ ರಿಜ್ವಿ ಅವರು ಬಂದ್ಬಿಟ್ಟು 70+ ರನ್ ಅನ್ನು ಹೊಡಿತಾರೆ. ಹಾಗೆ ತಂಡಕ್ಕೆ ಮೊದಲ ಗೆಲುವನ್ನು ಕೂಡ ತಂದುಕೊಡಲು ಶಕ್ತರಾಗುತ್ತಾರೆ. ಇನ್ನು ಡೆಲ್ಲಿ ತಂಡ ಬಂದ್ಬಿಟ್ಟು ಅವೇ ಗ್ರೌಂಡ್ ಅಲ್ಲಿ ಗೆದ್ದಂತ ಮೊದಲ ತಂಡವಾಗಿದೆ ಫಸ್ಟ್ ರೌಂಡ್ ನಲ್ಲಿ.